ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ದಿವಸ ಆಗಿತ್ತು ವೀಡಿಯೋಸೇ ಮಾಡೋದಿಲ್ಲ. ನೋಡಿ ನನ್ನ ಬೈಕ್ ಇಲ್ಲೇ ಇದೆ ಮಚ್ಚ, ನನ್ನ ಗಾಡಿ ಇಲ್ಲೇ ಐತೆ. ಏಯ್ ಗೈಸ್, ನನ್ನ ಗಾಡಿ ಗುಜ್ರಿ ಗಾಡಿ ಅಂತವ್ರಲ್ಲ ಗೈಸಿ, ನನ್ನ ಮಗ ಇದೇ ಇದ್ರಲ್ಲೇ ಒಡ್ಡಾಡಿ ನನ್ನ ಮಗ ಲಾಸ್ಟಿಗೆ ಇದನ್ನೇ ಗುಜ್ರಿ ಗಾಡಿ ಅಂತವನೇ. ಗಾಡಿ ಮೇಲೆ ಒಂದು ಅರ್ಧ ಕೋಟಿ ಕಸ ಇದೆ ಗೈಸ್ ನೋಡಿ. ಇವತ್ತು ಟಾಪಿಕ್ ಏನಪ್ಪ ಅಂದರೆ, ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರನೇ ವಿಡಿಯೋಸ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಫ್ಲಿಪ್ಕಾರ್ಟ್ ಡೆಲಿವರಿ ಗೈಸ್, ಇದೇ ಗಾಡೀಲಿ ಫ್ಲಿಪ್ಕಾರ್ಟ್ ಡೆಲಿವರಿ ಮಾಡ್ತಾ ಇರೋದು. ಬ್ಲಾಗ್ ಓಪನ್ ಮಾಡು ಗೈಸ್. ಈ ಗಾಡಿನೂ ಇವ್ರದೇ, ಮತ್ತು ಈ ಆಟನೂ ಇವ್ರದೇ. ಎಲ್ಲ ಸಾವುಕಾರ ಮಂದಿ ಗೈಸ್, ಮತ್ತು ಇದೇನಕ್ಕೆ ತಂದೆ ಮಧ್ಯಾಹ್ನ ಸ್ನ್ಯಾಕ್ಸಿಗ ಬೋಳಿ ಮಗನೆ ಗೈಸ್. ಎಷ್ಟು ಅಯ್ಯೋ ಅನ್ನಿಸ್ತಾನೆ ನೋಡಿ ಗೈಸ್ ಇವತ್ತು. ಮಚಾ ಏನು ಹೇಳೋ? ಏನು ಹೇಳೋಣ, ನನಗೆ ಏನು ಹೇಳೋಕ್ಕೆ ಬರಲ್ಲ ಗೈಸ್. ಅಯ್ಯೋ ನೀನು ಇವಾಗ ಹೊರಟಿದ್ದೀವಿ. ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಗೈಸ್. 4-5 ಕಿಲೋಮೀಟ್ರು. ಅಲ್ಲಿ ಆಫೀಸ್ ಇದೆ, ಫ್ಲಿಪ್ಕಾರ್ಟ್ ಆಫೀಸು. ಅಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀನಿ ಮಚ್ಚ. ಆಲ್ಮೋಸ್ಟು ಎಷ್ಟೂರಿಗೆ ಡೆಲಿವರಿ ಆಗ್ತವೆ? ಹಾಸನ ಜಿಲ್ಲೆ ಫುಲ್ಗೆ? ಹಾಸನ ಜಿಲ್ಲೆ ಅಲ್ಲ, ಬರೀ ಹೊಳೆನರಸೀಪುರ ಅಷ್ಟೇ. ಅಲ್ಲ ಇಡೀ ಆಫೀಸ್ ಇದೆಯಲ್ಲ ಅದು ಹಾಸನ ಫುಲ್ಲು. ಹಾಸನ ಫುಲ್ಲ? ಹಾಸನ ಜಿಲ್ಲೆಗೆ ಆಲ್ಮೋಸ್ಟ್ ಗೈಸ್. ಹಾಸನ ಜಿಲ್ಲೆ ಫುಲ್ಲು ಗೈಸ್, ಆಲ್ಮೋಸ್ಟ್ ಅಲ್ಲ, ಆಲ್ಮೋಸ್ಟ್ ಫುಲ್ಲು. ಮಿಸ್ಸಿಂಗ್ ಅಂದರೆ ಬೇಲೂರು ಚಿಕ್ಕಮಂಗ್ಳೂರು ಅಷ್ಟೇ. ಮಿಸ್ಸಿಂಗ್ ಅಂದರೆ ಬೇಲೂರು ಚಿಕ್ಕಮಂಗ್ಳೂರು, ಮತ್ತು ಎಲ್ಲ ಸೈಡು ಹೋಗುತ್ತೆ ಗೈಸ್ ಪಾರ್ಸಲ್ಲು. ಆದರೆ ಎಲ್ಲ ಊರಲ್ಲೂ ಇರುತ್ತೆ, ಆದರೆ ಹಾಸನ ಸ್ವಲ್ಪ ದೊಡ್ಡದಲ್ವ, ಹಂಗಾಗಿ ಹಾಸನಿಂದ ಜಾಸ್ತಿ ಡೆಲಿವರಿ ಹೋಗುತ್ತೆ. ಇದು ನಮ್ಮ ವಿಜಯನಗರ ಗೈಸ್. ನೆಕ್ಸ್ಟ್ ಬರೋದು ಇದು ನಮ್ಮ ಏರಿಯಾ, ನಮ್ಮಡ್ಡ. ಮತ್ತು ನೋಡಬೇಕು ಗೈಸ್, ಇವತ್ತು ಏನೇನು ಕಂಟೆಂಟ್ ಸಿಗುತ್ತೋ ಗೊತ್ತಿಲ್ಲ. ಸಿಕ್ತವ್ರೆ ಕಂಟೆಂಟ್ ಮಾಡ್ಕೊ ಹೋಗೋದು. ಮಚ್ಚ, ನಾನು ನೈಟ್ ಚಾರ್ಜ್ ಹಾಕಿದ್ದೆ, ಯಾರ ಕಿತ್ತಾಕ್ಬಿಟ್ಟವ್ರೆ ನನ್ನ ಫೋನ್ನೇ. ಏಯ್ ಏನಾಯ್ತಲ್ಲ ಗೈಸ್? ನೋಡಿ ಗೈಸ್, ಆಟೋ ಹಿಂದ್ಗಡೆ ಲೈಟ್ ಬೈಕಿ ಮಾಡಿಸ್ದಾಗ ಮಾಡಿಸೋ ಪೂಮ ಅಲ್ಲ ಕಣ, ಅಲ್ಲ ಪೂಮ ಅಲ್ಲ ಮಾಮ್, ಸಫಾರಿ. ಗೈಸ್, ಇದು ನಮ್ಮ ತಣ್ಣೀರಳ್ಳ. ನಮ್ಮ ತಣ್ಣೀರಲ್ಲಿ ರಾತ್ರಿ ಮಳೆ ಬಂದ್ಬಿಡ್ತು ಗೈಸ್. ತಣ್ಣೀರಳ್ಳದಲ್ಲ, ಇಡೀ ಹಾಸನಲ್ಲೇ ಮಳೆ ಬಂತು. ಹಂಗಾಗಿ ಎಲ್ಲ ರೋಡೆಲ್ಲ ಕ್ಲೀನ್ ಮಾಡ್ತವ್ರೆ. ಒಂದೊಂದು ಲಾರಿ ಐತೆ ರೋಡ್ ಸೈಡಲ್ಲೆಲ್ಲ ಮಣ್ಣು. ಗೈಸ್, ಬೆಳಗ್ಗೆ ಝೊಮ್ಯಾಟೊ ತಗೋತೋದ್ರೆ ನೋಡಿ. ಏನೋ ಮಚ್ಚ, ನಮ್ಮ ಹಾಸನ ಅಂದರೆ ಏನು ಚಿಕ್ಕ ಊರು ಅನ್ಕೊಂಬಿಟ್ಟ. ನೆಕ್ಸ್ಟ್ ಬೆಂಗಳೂರು ಕಣೋ ಹಾಸನು. ಇಲ್ಲೇ ಐತಲ್ಲ ಮುಂದೆ, ಅಲ್ಲಿ ರೈಲ್ವೆ ಸ್ಟೇಷನ್ ರೋಡ್ ಗೈಸ್. ಇದು ಸಂತೆಪೇಟೆ ನೋಡಿ. ಗೈಸ್, ಇವತ್ತು ನಮ್ಮ ಹಾಸನಲ್ಲಿ ಸಖತ್ತು ಸಂತೆ, ಹಂಗಾಗಿ ಸಖತ್ತು ರೋಡೆಲ್ಲ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ ನೋಡಿ. ಹಸು ಎಲ್ಲ ಮಾರಕ್ಕೆ ಬಂದಿರೋರು, ತೊಗೊಳಕ್ಕೆ ಬಂದಿರೋರೆಲ್ಲ ಫುಲ್ ಇದ್ದಾರೆ ಇವತ್ತು ಗೈಸ್. ನೋಡಿ, ಅಲ್ಲಿ ಯಾರೋ ನಮ್ಮ ಡಿ ಬಾಸ್ದು ಫೋಟೋ ಹಾಕ್ಸಿದ್ದಾರೆ.
ಗೈಸ್ ಇಲ್ಲೇ ಕೆಳಗಡೆನೇ ಇರೋದು. ಇಲ್ಲೇ ಪಕ್ಕದಲ್ಲಿ ಒಂದು ಬಂಕ್ ಇದೆ ನೋಡಿ, ಗಾಡಿಗಳೆಲ್ಲ ಅಲ್ಲೇ ನಿಂತಿದ್ದಾವೆ. ಗೈಸ್ ಇದ್ರ ಬಗ್ಗೆ ಹೇಳ್ಬೇಕು ಅಂದರೆ ಡೀಟೇಲ್ಸಾಗಿ ಇವಾಗ ಫಸ್ಟು ಎಲ್ಲ ಗಾಡಿ ಲೋಡ್ ಆಗಬೇಕು, ಆಮೇಲೆ ಲೋಡ್ ಆದಮೇಲೆ ಈ ಗಾಡಿ ಲೋಡ್ ಆಗೋದು. ಸುಮಾರು ಗಾಡಿಗಳಿದ್ದಾವೆ ಗೈಸ್ ಇದೇ ಥರ ನೋಡಿ. ಇದೇ ಹಾಸನಲ್ಲಿರೋ ಬಿಗ್ಗೆಸ್ಟ್ ಫ್ಲಿಪ್ಕಾರ್ಟ್ ಡೆಲಿವರಿ. ನೋಡಿ ಸುಮಾರು ಗಾಡಿಗಳಿದ್ದಾವೆ ಗೈಸ್. ನೋಡಿ ಇಷ್ಟೊಂದು ಉಳಿದಿದೆ. ಮತ್ತೆ ಎಷ್ಟು ಹಾಕಿದ್ದಾರೆ ಇವತ್ತು ನೋಡ್ಬೇಕಪ್ಪ, ನೋಡಬೇಕು. ಏನು ಅನ್ನಿಸ್ತೈತೆ ಇವೆಲ್ಲ ನೋಡಿದ್ರೆ? ಇಲ್ಲ ಇವತ್ತು ಕಮ್ಮಿ ಇದೆ ನಮಗೆ. ಹೌದಾ? 3 ಗಂಟೆ ಗೈಸಲ್ಲಿ ಇರೋರೆಲ್ಲ ಇದೇ ಕೆಲಸ ಮಾಡೋದು. ಇವ್ರದ್ದೆಲ್ಲ ಅವ್ರದ್ದು 12 ಆಗುತ್ತೆ ಇವತ್ತು. ಇವೆಲ್ಲ ಪಾರ್ಸಲ್ ನೋಡಿ ಗೈಸ್, 1-2 ಹಾಕ್ಕೊಡೋದು. ಯಾವಪ್ಪ ನಮ್ಮ ಹಾಸನಲ್ಲಿರೋ ಬಿಗ್ಗೆಸ್ಟ್ ಸೇಲ್ ಇದೆ. ಇನ್ನೆಲ್ಲೂ ಸೇಲ್ ಆಗೋಲ್ಲ, ಇಲ್ಲಿ ಸೇಲ್ ಆಗೋಷ್ಟು ಫ್ಲಿಪ್ಕಾರ್ಟಲ್ಲಿ. TV, ವಾಷಿಂಗ್ ಮಿಷಿನ್, ಫ್ರಿಜ್ಜು, ಕುಕ್ಕರು, ಆಳು ಮೂಳು, ಮಕ್ಕಳು ಆಟ ಸಾಮಾನು ಪ್ರತಿ ಒಂದು ಗೈಸ್ ಇರುತ್ತೆ ಇಲ್ಲಿತ್ತು. ಒಂದು ಗಾಡಿ ಲೋಡಾಗಿ ಹೋಗ್ತಾ ಇದೆ. ಇವಾಗ ಇನ್ನೊಂದು ಗಾಡಿ ಹಿಂದಕ್ಕೆ ಬರುತ್ತೆ. ಒಂದು 5 ದಿವಸ ನನ್ನ ತಮ್ಮನ ಜೊತೆ ಹೋಗಿ ವೀಡಿಯೋಸ್ ಮಾಡೋಕೆ ನೋಡೋಣ ಹೆಂಗಿರುತ್ತೆ ಈ ಕೆಲಸ ಅಂದ್ಕೊಂಡು ಹೋಗಿದ್ದೆ. ಸಖತ್ತು ಕಷ್ಟ ಇರುತ್ತೆ ಗೈಸ್. ಫ್ಲಿಪ್ಕಾರ್ಟ್ ಡೆಲಿವರಿ ಅಂದರೆ ಕೆಲವು ಟೈಮ್ ಫೋನ್ ಪಿಕ್ ಮಾಡ್ತಾರೆ, ಕೆಲವು ಟೈಮ್ ಫೋನ್ ಪಿಕ್ ಮಾಡಲ್ಲ. ಯಪ್ಪ ದುಡ್ಡಿದೆ ಹಂಗಂತ ಸ್ಯಾಲ್ರಿ ಚೆನ್ನಾಗೇ ಇರುತ್ತೆ, ಆದರೆ ಹೋದ್ನೇನು ಅಷ್ಟೇ ಇರುತ್ತೆ ಗೈಸ್. ನೈಟ್ 12 ಗಂಟೆ ಆದರೂ ಒಂದು ದಿವಸ ಡೆಲಿವರಿ ಮಾಡ್ಬಿಟ್ಟು ಬಂದ್ವಿ. 12-1 ಗಂಟೆ ಆದ್ರೂ ಇವತ್ತು ತೋರಿಸ್ತೀವಿ ಗೈಸ್ ಹೆಂಗಿರುತ್ತೆ ಏನು ಅಂತ. ಅಪ್ಡೇಟ್ ಕೊಡ್ತಾ ಇರ್ತೀನಿ. 1 ಅವರ್ ಆಯಿತು ಇಲ್ಲೇ ಚಾರ್ಜ್ ಹಾಕ್ಕೊಂಡು ಗಾಡಿ ಒಳಗೆ ಎಡಿಟ್ ಮಾಡ್ತಾ ಕೂತ್ಕೊಂಡಿದ್ದೆ. ಒಂದು ತಮ್ಮ ಅಲ್ಲಿ ಹೋಗಿದ್ದಾನೆ. ಈ ಗಾಡಿ ಲೋಡ್ ಆಗಿದೆ ಗೈಸ್. ಈ ಗಾಡಿ ಲೋಡ್ ಲೋಡ್ ಆಯ್ತಾ ಗಾಡಿ? 1 ಸೆಕೆಂಡು. ಗಾಡಿ ಲೋಡ್ ಆಗಿದೆ ನೋಡಿ. ಇನ್ನೂ 2 ಗಾಡಿ ಇದೆ ಲೋಡ್ ಆಗೋವು. ಟೋಟಲ್ಲು 28 ಪಾರ್ಸಲ್ ಇದ್ದಾವೆ ಗೈಸ್. ಯಪ್ಪ ಸಖತ್ತು ಪಾರ್ಸಲ್ ಇದ್ದಾವೆ. ಈಗ ಕೊಡೋತ್ತಿಗೆ ರಾತ್ರಿ ಆದರೂ ಆಯಿತು, ರಾತ್ರಿ 8 ಗಂಟೆ ಆದರೂ ಆಯಿತು, 4 ಗಂಟೆ ಆದರೂ ಆಯಿತು, ಹೇಳೋಕ್ಕಾಗಲ್ಲ. ಮಚ್ಚ ಟೋಟಲ್ ಎಷ್ಟು ಪಾರ್ಸಲ್ ಇದ್ದಾವೆ? 25-26 ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೈಸ್. ಕೆಲಸದಲ್ಲಿ ಸ್ವಲ್ಪ ಲೊಕೇಶನ್ ಕಸ್ಟಮರು ಲೊಕೇಶನ್ ಕಳಿಸಿದ್ರೆ ಸಖತ್ ಹೆಲ್ಪ್ ಆಗುತ್ತೆ. ಕೆಲವರು ಕಳಿಸ್ತಾರೆ, ಕೆಲವರು ಲೊಕೇಶನ್ ಕಳಿಸಲ್ಲ. ಸಖತ್ತು ಕಷ್ಟ ಆಗುತ್ತೆ. ಗಲ್ಲಿಯೊಳಗೂ ಮನೆ ಇರ್ತವೆ ಗೈಸ್. ನಾವು ಈಗ ಫ್ಲಿಪ್ಕಾರ್ಟಲ್ಲಿ ಹಳಬ್ರಾದರೆ ನಮ್ಮ ಹಾಸನ ಪ್ರತಿಯೊಂದು ಏರಿಯಾನೂ ಗೊತ್ತಿರುತ್ತೆ. ನಮ್ಮ ಹಾಸನ ಇವಾಗ ಬೆಳೀತಾ ಸಖತ್ ದೊಡ್ಡ ಸಿಟಿ ಆಗಿಬಿಟ್ಟಿದೆ ಗೈಸ್. ನಮ್ಗೆ ಎಷ್ಟು ಗೊತ್ತಾಗುತ್ತೆ ಹೇಳಿ? ಏನೋ 1 ಗಲ್ಲಿನ 2 ಗಲ್ಲಿನ ಗೈಸ್. ಏನೋ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಅಂದರೆ ಹೊರಟು ಬರ್ಬೋದು. ಅವರು ಗಲ್ಲಿನೂ ಹೇಳ್ತಾರೆ, ಅಣ್ಣಮ್ಮನ ಗಲ್ಲಿನೂ ಹೇಳ್ತಾರೆ, ಎಲ್ಲ ಗಲ್ಲಿನೂ ಹೇಳ್ತಾರೆ. ಹೆಂಗೆ ಅಪ್ಡೇಟ್ ಇಟ್ಕೊಳ್ಳಲ್ಲ ಗೈಸ್. ಹಂಗಾಗಿ ಲೊಕೇಶನ್ ಕಳಿಸ್ಕೋತೀವಿ. ಲೊಕೇಶನ್ ಕಳಿಸ್ಕೊಟ್ರೆ ಸಖತ್ ಹೆಲ್ಪ್ ಆಗುತ್ತೆ. ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೈಸ್. ಇವಾಗ NR ಸರ್ಕಲಲ್ಲಿ ಇದ್ದೀವಿ. NR ಸರ್ಕಲಲ್ಲಿ ಸ್ವಲ್ಪ ಟ್ರಾಫಿಕ್ ಇದೆ ಗೈಸ್. ಪುರದಲ್ಲೇ ಇದ್ದೀವಿ. ಸರ್ ಗೊತ್ತಿಲ್ವಲ್ಲ. ಹಾಸನ. ಹಾಂ ಗೊತ್ತಾಯ್ತು ಗೈಸ್. ಅರ್ಧ ಗಂಟೆ ಆಯಿತು ಇಲ್ಲೇ ಇದ್ದೀವಿ. ರೈಲ್ವೆ ಗೇಟ್ ಹಾಕಿದ್ದಾರೆ. ಅರ್ಧ ಗಂಟೆ ಆಯಿತು ಗೈಸ್. ಹಾಂ ಓಕೆ ಸರ್ ಆಯಿತು. 2,000 ರೂಪಾಯಿ ಸರ್. 1999 ಸರಿ. 1 ರೂಪಾಯಿ ಕಮ್ಮಿ. ಕುಕ್ಕರು ನೋಡಿ ಗೈಸ್, ಅಲ್ಲಿ ನಮ್ಮ ಡಿ ಬಾಸ್ದು ಪೋಸ್ಟರ್ ಇದೆ. ಸರ್ ನಿಮ್ಮ ಹೆಸರು ಹೇಳಿ, ನಾನೇ ಹೇಳ್ತೀನಿ. ಇಲ್ಲಿ ಸರಿ ಸರ್, ಅದು ಬೇರೆ ಓಪನ್ ಆಯ್ತು.
ಟೈಮ್ ಇವಾಗ ಗಾಂಧಿ ಸರ್ಕಲಿಗೆ ಬಂದು ರೈಟ್ ಸೈಡ್ ಹೋಗ್ಬೇಕು. 12:30 ಆಗಿದೆ ಗೈಸ್. ಬೆಳಗ್ಗೆ 7 ಗಂಟೆಗೆ ಬಂದವರು. ಇನ್ನೂ ಡೆಲಿವರಿ ಮುಗಿದಿಲ್ಲ, ಅವತ್ತು ಡೆಲಿವರಿ ಇದೆ. ಇನ್ನೂ ಒಂದು 15 ಜನ ಡೆಲಿವರಿ ಕೊಟ್ಟಿದ್ದೀವಿ. ಎಷ್ಟು ತಲೆನೋವು ಇರುತ್ತೆ ಅಂತ. ಅವನಿಗೆ ಅಡ್ರೆಸ್ ಗೊತ್ತಾಗ್ತಿಲ್ಲ. ನಾವು ಹೊಳೆ ನರಸೀಪುರದಲ್ಲಿದ್ದೀವಿ. ಸಖತ್ ಕಷ್ಟ ಇರುತ್ತೆ ಗೈಸ್ ಫ್ಲಿಪ್ಕಾರ್ಟಲ್ಲಿ ಅಡ್ರೆಸ್ ಗೊತ್ತಿರಲ್ಲ. ಒಬ್ಬರು ಅಣ್ಣಂದು 3 ಏನೋ ಆರ್ಡ್ರ್ ಇದ್ದಾವೆ, ದುಡ್ಡಿಲ್ಲ ಅನಿಸುತ್ತೆ. ಅವರು ನಾನು ಬುಕ್ಕೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಯಪ್ಪ ಸುಮ್ಮನೆ 3 ಆರ್ಡ್ರ್ ಹಾಸನ ತೊಗೊಂಡ್ಬಂದಿರ್ತೀವಿ ನೋಡಿ ಗೈಸ್. ಇನ್ನು ಒಂದೇನೋ ಆರ್ಡ್ರ್ ಇರಬೇಕಷ್ಟೇ. ಎಲ್ಲ ಆರ್ಡ್ರೆಲ್ಲ ಮುಗಿದಿದೆ ಕೊಟ್ಟು. ಟೈಮು 2:45 ಆಗಿದೆ. ಆದರೆ ನಾವು ಬಂದು ಒಂದು ವಾರಕ್ಕೆ ಇವತ್ತೇ ಫಸ್ಟ್ ಬೇಗ ಮುಗ್ದಿರೋದು. ಏನು ಮಜಾ ಮುಗ್ದಿದೆ ಬೇಗ. ಇನ್ನೊಬ್ರು ಅಣ್ಣನ ಜೊತೆ ಹೋಗಿದ್ದು ಗೈಸ್, ಅವತ್ತ ಮುಗ್ದಿತ್ತು. ಇದು ಸೆಕೆಂಡ್ ಟೈಮ್ ಮುಗ್ದಿರೋದು ಇಷ್ಟು ಬೇಗ. ನೋಡೋಣ ಗೈಸ್, ಇನ್ನೂ 1 ಅವರ್ ಏನೋ ಹಾಕ್ಬೋದು ಮನೆಗೆ ಹೋಗೋಷ್ಟರೊಳಗೆ. ಏಕೆಂದರೆ ಅಲ್ಲಿ ಆಫೀಸ್ ಹತ್ರ ಹೋಗಿ ಎಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಬರಬೇಕು ಅಲ್ಲೆಲ್ಲ ಹೋಗಿ. ಏನು ಮಚ್ಚ ಗೈಸ್ ಬೆಳಗ್ಗೆ ನೋಡಿ ಟ್ರಾಫಿಕ್ ಇರಲಿಲ್ಲ. ಇವಾಗ ಸಂತೆಪೇಟೆಯಿಂದ ತಣ್ಣೀರು ಹಳ್ಳದವರೆಗೂ ಟ್ರಾಫಿಕ್ ಇದೆ ಗೈಸ್. ಆಲ್ಮೋಸ್ಟ್ ವರ್ಕೆಲ್ಲ ಮುಗೀತು. ಇವಾಗ 4 ಗಂಟೆ ಆಗೈತೆ, ಹೋಗ್ತಾಯಿದ್ವಿ ಮನೆಗೆ. ಡೈಲಿ ಲೇಟ್ ಆಗೋದು 8 ಗಂಟೆ 9 ಗಂಟೆ ಇಲ್ಲ 12 ಗಂಟೆ ಇಲ್ಲ 11 ಗಂಟೆ ಆಗೋದು. ಇವತ್ತು ಬೇಗ ಮುಗ್ದಿದೆ. ಹೋಗ್ಬಿಟ್ಟು ಮಲ್ಕೊಬೇಕು ಗೈಸ್, ಎಡಿಟ್ ಮಾಡಬೇಕು. ಏನು ಮಚ್ಚ ಹೆಂಗೈತೆ ಲೈಫು? ಯಾಕೆ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಇನ್ನೊಂದು ವೀಡಿಯೋಗೋಸ್ಕರ ನನ್ನ ಅಕೌಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್ ಬಾಯ್.